ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಾಲಿವುಡ್ನ ಖ್ಯಾತ ನಟ ಅಮೀರ್ ಖಾನ್ ಮೂರನೇ ಮದುವೆಗೆ ಸಜ್ಜಾಗಿದ್ದಾರೆ. 60ನೇ ಇಳಿ ವಯಸ್ಸಿನಲ್ಲೂ ಬೆಂಗಳೂರು ಮೂಲದ ಹಿಂದೂ ಯುವತಿಯ ಜೊತೆ ರಿಲೇಷನ್ಶಿಪ್ನಲ್ಲಿದ್ದಾರೆ. ಇದೇನಪ್ಪ ಅಮೀರ್ ಖಾನ್ ಮದುವೆಯಾದರೆ ಇವ್ರಿಗೇನು ನಷ್ಟ ಅಂತ ಪ್ರಶ್ನೆ ಮಾಡಬೇಡಿ. ಅಮೀರ್ ಖಾನ್ ಮದುವೆ ಯಾಕೆ ಮುಖ್ಯ ಅನ್ನೋದನ್ನು ಹೇಳ್ತೀವಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ. ದಿ ಕೇರಳ ಸ್ಟೋರಿ ಈ ಸಿನಿಮಾವನ್ನು ಬಹುತೇಕರು ನೋಡಿಯೇ ಇರ್ತೀರಿ. ದೇಶ ಮಾತ್ರವಲ್ಲ, ವಿದೇಶಗಳಲ್ಲೂ ಈ ಸಿನಿಮಾ ಭಾರೀ ಸದ್ದು ಮಾಡಿತ್ತು. ಹಿಂದೂ ಯುವತಿಯರನ್ನು ಹೇಗೆಲ್ಲ ಪ್ರೀತಿಯ ಬಲೆಗೆ ಬೀಳಿಸ್ತಾರೆ, ನಂತರ ಆಕೆಯನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಾರೆ, ನಂತರ ಏನಾಗುತ್ತೆ ಅನ್ನೋದು ಈ ಸಿನಿಮಾದ ಕಥಾಹಂದರ. ದಿ ಕೇರಳ ಸ್ಟೋರಿಯ ಮುಖ್ಯ ಕಥೆಯೇ ಲವ್ ಜಿಹಾದ್. ಮುಸ್ಲಿಮೇತರ ಸಮುದಾಯಕ್ಕೆ ಸೇರಿದ ಯುವತಿಯರನ್ನ ಪ್ರೀತಿಯ ಹೆಸರಲ್ಲಿ ನಾಟಕವಾಡಿ ನಂತರ ಆಕೆಯನ್ನ ಇಸ್ಲಾಂಗೆ ಮತಾಂತರ ಮಾಡೋದು, ಆಕೆಯ ಕೈಗೆ ಒಂದೋ ಇಲ್ಲ ಎರಡೋ ಮಕ್ಕಳನ್ನು ಕೊಟ್ಟು ನಂತರ ಆಕೆ ಕೈ ಕೊಡೋದು ಲವ್ ಜಿಹಾದ್ ಉದ್ದೇಶ. ಕಳೆದ ಹಲವು ವರ್ಷಗಳಿಂದಲೂ ಲವ್ ಜಿಹಾದ್ ವಿರುದ್ಧ ಹೋರಾಟಗಳೇ ನಡೀತಿದೆ. ಅದೆಷ್ಟೋ ಯುವತಿಯರು ಇಸ್ಲಾಂಗೆ ಮತಾಂತರವಾಗಿ ಮಕ್ಕಳನ್ನು ಪಡೆದ ನಂತರ ವಿಚ್ಛೇದನ ಪಡೆದು ಮಾತೃಧರ್ಮಕ್ಕೆ ಮರಳಿದ ಸಾವಿರಾರು ಪ್ರಕರಣಗಳು ನಮ್ಮ ಕಣ್ಣ ಮುಂದೆನೇ ಇದೆ. ಕೇರಳದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲವ್ ಜಿಹಾದ್ ಪ್ರಕರಣಗಳಿವೆ. ಕೇರಳದಲ್ಲಿ ಮಾತ್ರವೇ ಲವ್ ಜಿಹಾದ್ ನಡೀತಿಲ್ಲ. ಮಂಗಳೂರು, ಉಡುಪಿ ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿಯೂ ಲವ್ ಜಿಹಾದ್ ಪ್ರಕರಣಗಳು ಬೆಳಕಿಗೆ ಬರ್ತಿವೆ. ಹಿಂದೂ ಸಂಘಟನೆಗಳು ಈ ಕುರಿತು ಸಾಕಷ್ಟು ಹೋರಾಟಗಳನ್ನು ನಡೆಸುತ್ತಲೇ ಇದ್ದಾರೆ. ಡ್ರಗ್ಸ್, ಗಾಂಜಾ ನೀಡಿ ಹಿಂದೂ ಯುವತಿಯರನ್ನ ಕೆಟ್ಟ ಹಾದಿಗೆ ಎಳೆಯುತ್ತಿದ್ದಾರೆ ಅನ್ನೋದು ಕೂಡ ಬಯಲಾಗ್ತಲೇ ಇದೆ. ಕರ್ನಾಟಕದಲ್ಲಿಯೂ ಮತಾಂತರ ಪ್ರಕರಣಗಳ ಸಂಖ್ಯೆ ಏರಿಕೆ ಕಾಣುತ್ತದೆ. ಒಂದೆಡೆ ಕ್ರೈಸ್ತರು ಸೈಲೆಂಟ್ ಆಗಿ ನಾನಾ ಆಮಿಷಗಳನ್ನೊಡ್ಡೋ ಮೂಲಕ ಮತಾಂತರ ಮಾಡ್ತಾ ಇದ್ರೆ, ಇನ್ನೊಂದೆಡೆಯಲ್ಲಿ ಮುಸ್ಲಿಂ ಯುವಕರು ಲವ್ ಜಿಹಾದ್ ನಾಟಕವಾಡಿ ಯುವತಿಯರನ್ನ ಮತಾಂತರಗೊಳಿಸಿ ಕೈ ಕೊಡುತ್ತಿದ್ದಾರೆ. ಅದೆಷ್ಟೋ ಯುವತಿಯರನ್ನ ಹಿಂದೂ ಧರ್ಮಕ್ಕೆ ಕರೆತರುವ ಘರ್ ವಾಪಸಿ ಕಾರ್ಯಕ್ರಮ ನಡೆಯುತ್ತಲೇ ಇದೆ. ಲವ್ ಜಿಹಾದ್ಗೂ ಅಮೀರ್ ಖಾನ್ಗೂ ಏನು ಸಂಬಂಧ ಅನ್ನೋದನ್ನ ಹೇಳ್ತೀವಿ ಕೇಳಿ. ಅಮೀರ್ ಖಾನ್ 60ನೇ ವಯಸ್ಸಿನಲ್ಲಿ ಮೂರನೇ ಮದುವೆ ಆಗೋದಕ್ಕೂ ಲವ್ ಜಿಹಾದ್ಗೂ ಏನು ಸಂಬಂಧ ಅನ್ನೋದು ಕೆಲವರಿಗೆ ಅರ್ಥ ಆಗಿರುತ್ತೆ. ಅಮೀರ್ ಖಾನ್ ಬಾಲಿವುಡ್ನ ಖ್ಯಾತ ನಟ. ಈತನ ಹೆಸರು ಹೇಳಿದರೆ ಸಾಕು ಯುವತಿಯರು ಹುಚ್ಚೆದ್ದು ಕುಣಿತಾರೆ. ಬಣ್ಣದ ಲೋಕದಲ್ಲಿ ಹೀರೋ ಆಗಿ ಮೆರೆದವರೆಲ್ಲ ನಿಜ ಜೀವನದಲ್ಲಿ ಹೀರೋ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಇದೇ ಅಮೀರ್ ಖಾನ್ ಈ ಹಿಂದೆ ಆಡಿದ ಮಾತನ್ನು ನೀವೆಲ್ಲ ಕೇಳೇ ಇರ್ತೀರಿ. ಭಾರತದಲ್ಲಿ ತನಗಿರೋದಕ್ಕೆ ಕಿರಿಕಿರಿ ಆಗ್ತದೆ, ತನಗೆ ರಕ್ಷಣೆ ಇಲ್ಲ ಅಂತೆಲ್ಲ ಹೇಳ್ಕೊಂಡಿದ್ದ. ತನಗೆ ಜನ್ಮ ನೀಡಿದ ಭಾರತ ದೇಶದ ಮೇಲೆಯೇ ಈತನಿಗೆ ನಂಬಿಕೆ ಇಲ್ಲ. ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡ್ತಾ ಇರೋ ಈ ಅಮೀರ್ ಖಾನ್ಗೆ ಮದುವೆಯಾಗೋದಕ್ಕೆ ಮಾತ್ರ ಮುಸ್ಲಿಂ ಯುವತಿಯರು ಬೇಡ. ಮಗಳಿಗೆ ಮದುವೆಯಾಗಿದೆ. ಈಗಾಗಲೇ 2 ಮದುವೆಯಾಗಿರುವ ಈತ ಇದೀಗ 60ನೇ ವಯಸ್ಸಿನಲ್ಲಿ ಮೂರನೇ ಮದುವೆಯಾಗೋದಕ್ಕೆ ರೆಡಿ ಆಗ್ತಿದ್ದಾನೆ. ಹಿಂದೂ ಯುವತಿಯರೇ ಅಮೀರ್ ಖಾನ್ ಟಾರ್ಗೆಟ್. ಅಮೀರ್ ಖಾನ್ ಸ್ಟಾರ್ ನಟ. ಈತನಿಗೆ ಹುಡುಗಿ ಕೊಡೋದಕ್ಕೆ ಮುಸ್ಲಿಮರು ತುದಿಗಾಲಲ್ಲಿ ನಿಂತಿರ್ತಾರೆ. ಆದರೆ ಈತ ಮದುವೆಯಾಗಿರೋದು ಹಿಂದೂ ಯುವತಿಯರನ್ನ. ಹೌದು, 1986ರಲ್ಲಿ ರೀನಾ ದತ್ತಾ ಅನ್ನೋ ಹಿಂದೂ ಯುವತಿಯನ್ನ ಅಮೀರ್ ಖಾನ್ ಪ್ರೀತಿಸಿ ಮದುವೆಯಾಗಿದ್ದ. ಮದುವೆಯಾಗಿ 2 ಮಕ್ಕಳನ್ನು ಪಡೆದ ನಂತರ ಈತ ರೀನಾ ದತ್ತಾಗೆ ಡಿವೋರ್ಸ್ ಕೊಟ್ಟಿದ್ದ. ರೀನಾ ದತ್ತಾ ಹಾಗೂ ಅಮೀರ್ ಖಾನ್ ಅಕ್ಕಪಕ್ಕದ ಮನೆಯಲ್ಲಿ ವಾಸವಾಗಿದ್ದರು. ಸಂಪ್ರದಾಯಸ್ಥ ಮನೆತನದ ರೀನಾ ದತ್ತಾ ಅಮೀರ್ ಖಾನ್ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ರು. ಅಮೀರ್ ಖಾನ್ ಅವರನ್ನು ರೀನಾ ಮದುವೆ ಆಗೋದಕ್ಕೆ ರೀನಾ ದತ್ತಾ ಮನೆಯವರಿಗೆ ಸುತಾರಾಮ್ ಇಷ್ಟವಿರಲಿಲ್ಲ. ಆದರೂ ಕೂಡ ಪೋಷಕರ ವಿರೋಧ ಕಟ್ಟಿಕೊಂಡು ಅಮೀರ್ ಖಾನ್ ಹಾಗೂ ರೀನಾ ದತ್ತಾ ವಿವಾಹವಾಗಿದ್ದರು. ಕೇವಲ 16 ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿದ್ದ ಈ ಜೋಡಿ 2002ರಲ್ಲಿ ಬೇರೆಯಾಗಿತ್ತು. 2002ರಿಂದಲೂ ಒಬ್ಬಂಟಿಯಾಗಿಯೇ ಜೀವನ ನಡೆಸುತ್ತಿದ್ದ ಅಮೀರ್ ಖಾನ್ 2005ರಲ್ಲಿ
ಬೆಂಗಳೂರು ಮೂಲದ ಕಿರಣ್ ರಾವ್ ಎಂಬಾಕೆಯನ್ನ ಪ್ರೀತಿಸಿ ಮದುವೆಯಾಗ್ತಾರೆ. ಈ ಕಿರಣ್ ರಾವ್ ನಿವೃತ್ತ ಸೇನಾಧಿಕಾರಿಯ ಮಗಳು ಮಾತ್ರವಲ್ಲ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಪತ್ನಿ ರೀನಾ ದತ್ತಾ ತನ್ನಿಂದ ದೂರವಾದ ಕೆಲವೇ ವರ್ಷಗಳಲ್ಲಿ ಮತ್ತೋರ್ವ ಹಿಂದೂ ಯುವತಿಯನ್ನೇ ಆಮಿರ್ ಖಾನ್ ಪ್ರೀತಿಸಿ ಮದುವೆಯಾಗಿದ್ದ. ಕಿರಣ್ ರಾವ್ ಹಾಗೂ ಆಮಿರ್ ಖಾನ್ ನಡುವಿನ ಪ್ರೀತಿಯ ಸಂಕೇತವಾಗಿ ಓರ್ವ ಮಗ ಜನಿಸಿದ್ದ. ಮಗ ಹುಟ್ಟಿದ ನಂತರ ಆಮಿರ್ ಖಾನ್ ಹಾಗೂ ಕಿರಣ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು. ಮೊದಲ ಪತ್ನಿ ಮದುವೆ ಆಗಿ 16 ವರ್ಷಕ್ಕೆ ವಿಚ್ಛೇದನ ನೀಡಿದ್ದ ಆಮಿರ್ ಖಾನ್ ಇದೀಗ ಎರಡನೇ ಪತ್ನಿ ಕಿರಣ್ ರಾವ್ಗೂ ಕೂಡ 16 ವರ್ಷಕ್ಕೇನೆ ವಿಚ್ಛೇದನ ನೀಡಿದ್ದಾನೆ. ಇಬ್ಬರು ಹಿಂದೂ ಯುವತಿಯರನ್ನ ಮದುವೆಯಾಗಿ ಕೈಕೊಟ್ಟ ಆಮಿರ್ ಖಾನ್ ಇದೀಗ ಮತ್ತೊಂದು ಹಿಂದೂ ಯುವತಿಯನ್ನ ಪ್ರೀತಿಯ ಬಲೆಗೆ ಬೀಳಿಸಿದ್ದಾನೆ. ಆಮಿರ್ ಖಾನ್ ಪ್ರೀತಿಗೆ ಬಿದ್ದಿರೋ ಮಹಿಳೆಯ ಹೆಸರು ಗೌರಿ. ಈಕೆ ಕೂಡ ಹಿಂದೂ. ಗೌರಿ ಹಾಗೂ ಆಮಿರ್ ಖಾನ್ ಇಬ್ಬರಿಗೂ ಕೂಡ 25 ವರ್ಷಗಳಿಂದ ಚಿರಪರಿಚಿತರು. ಗೌರಿಗೆ ಈಗಾಗಲೇ ಮದುವೆಯಾಗಿದ್ದು 6 ವರ್ಷದ ಮಗನಿದ್ದಾನೆ. ಸಲೂನ್ ಉದ್ಯಮವನ್ನು ನಡೆಸ್ತಿರೋ ಗೌರಿ ಜೊತೆಯಲ್ಲಿ ಆಮಿರ್ ಖಾನ್ ಹಲವು ವರ್ಷಗಳಿಂದಲೂ ಡೇಟಿಂಗ್ ಮಾಡ್ತಿದ್ದು ಇಬ್ಬರು ಕೂಡ ರಿಲೇಷನ್ಶಿಪ್ನಲ್ಲಿದ್ದಾರಂತೆ. 60 ವರ್ಷ ಕಾಲಿಟ್ಟಿರೋ ಆಮಿರ್ ಖಾನ್ ಇದೀಗ ಗೌರಿಯನ್ನು ಮದುವೆಯಾಗೋದಕ್ಕೆ ಮನಸ್ಸು ಮಾಡಿದ್ದಾರೆ. ಈ ಮೂಲಕ ಆಮಿರ್ ಖಾನ್ ಮತ್ತೆ ಹಿಂದೂ ಮಹಿಳೆಗೆ ಗಾಳ ಹಾಕಿದ್ದಾನೆ. ಆಮಿರ್ ಖಾನ್ ಹಿಂದೂ ಯುವತಿಯರನ್ನೇ ಯಾಕೆ ಮದುವೆ ಆಗ್ತಿದ್ದಾನೆ ಅನ್ನೋದೇ ದೊಡ್ಡ ಪ್ರಶ್ನೆ. ಮೇಲ್ನೋಟಕ್ಕೆ ಪ್ರೀತಿ ಅಂತ ಅಂದ್ಕೊಂಡ್ರೆ ಆಮಿರ್ ಖಾನ್ ಈ ಹಿಂದೆ ನೀಡಿರುವ ಹೇಳಿಕೆ, ಆತನ ಸಿನಿಮಾಗಳಲ್ಲಿ ನೀಡ್ತಿರುವ ಸಂದೇಶಗಳನ್ನು ನೋಡಿದ್ರೆ ಆತ ಲವ್ ಜಿಹಾದ್ ಬೆಂಬಲಿಸ್ತಾ ಇದ್ದಾನೆ ಅನ್ನೋದು ಸ್ಪಷ್ಟವಾಗುತ್ತೆ. ಹಿಂದೂ ಯುವತಿಯರನ್ನ ಮದುವೆಯಾಗಿರೋದು ಆಮಿರ್ ಖಾನ್ ಮಾತ್ರವಲ್ಲ, ಮತ್ತೋರ್ವ ಖ್ಯಾತ ನಟ ಶಾರುಖ್ ಖಾನ್ ಮದುವೆಯಾಗಿರೋದು ಕೂಡ ಗೌರಿ ಎಂಬಾಕೆಯನ್ನ. ಸೋಹಿಲ್ ಖಾನ್ ಸೀಮಾ ಸಚದೇವ್ ಅವರನ್ನ ಮದುವೆಯಾದರು. ಅರ್ಬಾಜ್ ಖಾನ್ ಮದುವೆಯಾಗಿರೋದು ಮಲ್ಲಿಕಾ ಅರೋರಾ ಅವರನ್ನ. ಹೀಗೆ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿಗೆ ಬೆಳೆದು ಬಿಡುತ್ತೆ. ಸದ್ಯ ಆಮಿರ್ ಖಾನ್ 3ನೇ ಮದುವೆ ಅನುಮಾನವನ್ನು ಹುಟ್ಟಿಸಿರೋದಂತೂ ಸತ್ಯ. ಮದುವೆಯಾಗಿ ಮಕ್ಕಳನ್ನು ಪಡೆದ ನಂತರ ಯಾಕೆ ಆಮಿರ್ ಖಾನ್ ಪತ್ನಿಯರಿಂದ ದೂರ ಆಗ್ತಿದ್ದಾರೆ, ಅದರಲ್ಲೂ ಇಬ್ಬರು ಪತ್ನಿಯರಿಗೆ ಮದುವೆಯಾದ 16 ವರ್ಷಕ್ಕೆ ಯಾಕೆ ಕೈ ಕೊಡ್ತಿದ್ದಾರೆ ಅನ್ನೋದು ನೋಡಿದ್ರೆ ಇದರ ಹಿಂದಿನ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗುತ್ತೆ. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.